ವಿಜಯ ನಂಜಪ್ಪ ಅವರೇ, ಈ ಹಿಂದಿನ ಭಾರತದ ಏನು ದಾಳಿಗಳಿದ್ವೋ ಈ ದಾಳಿ ಆ ದಾಳಿಗಿಂತ ಬಹಳ ದೊಡ್ಡ ಮಟ್ಟಿಗಿದ್ದು. ಈ ಹಿಂದಿನ ದಾಳಿಗಳಲ್ಲಿ ಒಂದು ಜಾಗವನ್ನು ಗುರುತಿಸಲಾಗ್ತಾ ಇತ್ತು, ಅಲ್ಲಿ ಅದರ ಮೇಲೆ ಅಟ್ಯಾಕ್ ಮಾಡಲಾಗ್ತಾ ಇತ್ತು. ಈ ಬಾರಿ ನಾವು ಮಾಡಿರೋದು 9 ಕಡೆ, 9 ಭಾಗಗಳಲ್ಲಿ ಈ ದಾಳಿ ನಡೆದಿದೆ. ಹಿಂಗಿದ್ದೊಂದು ಏಟು ಪಾಕಿಸ್ತಾನಕ್ಕೆ ಬೇಕಿತ್ತು. ಇದು ನಾವು ಪಾಕಿಸ್ತಾನದ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಯಾ ಸಿವಿಲಿಯನ್ ಟಾರ್ಗೆಟ್ ಮಾಡಿಲ್ಲ. ನಾವು ಹೇಳಿದ ಹಾಗೆ ಅವರ ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ಅಟ್ಯಾಕ್ ಮಾಡಿದ್ದೇವೆ. ಅದರಲ್ಲಿ 9 ಟೆರರಿಸ್ಟ್ ಕ್ಯಾಂಪ್ಗಳು POK ಯಲ್ಲಿದೆ, ಮತ್ತೆ 4 ನಮ್ಮ ಪಂಜಾಬ್ ಏರಿಯಾದಲ್ಲಿದೆ ಅಂತ ಹೇಳ್ತಾರೆ. ಅದರಲ್ಲಿ ಭಾವಲ್ಪುರ ಅದರಲ್ಲಿ ಆಲ್ಮೋಸ್ಟ್ 200 ಕಿಲೋಮೀಟರ್ ಒಳಗಡೆ ಇದೆ. ನಾವು ಪಿನ್ ಪಾಯಿಂಟ್ ಮಾಡಿ ಅವರ ಟೆರರಿಸ್ಟ್ ಟಾರ್ಗೆಟ್ ಮೇಲೆ, ಟೆರರಿಸ್ಟ್ ಹೆಡ್ ಕ್ವಾರ್ಟರ್ ಮೇಲೆ ಅಟ್ಯಾಕ್ ಮಾಡಿದ್ದೇವೆ. ಇದರಲ್ಲಿ ಇದನ್ನು ನಾವು ರಷ್ಯಾ, USA ಮತ್ತೆ UAE ಅವರ NSAಗಳಿಗೆ ನಾವು ಇದನ್ನು ಇನ್ಫಾರ್ಮೇಶನ್ ಕೊಟ್ಟಿದ್ದೇವೆ. ನಾವು ಪಾಕಿಸ್ತಾನದ ಮೇಲೆ ಯುದ್ಧ ಡಿಕ್ಲೇರ್ ಮಾಡಿಲ್ಲ, ನಾವು ಬರೀ ಟೆರರಿಸ್ಟ್ಗಳ ಕ್ಯಾಂಪ್ಗಳ ಮೇಲೆ ಅಟ್ಯಾಕ್ ಮಾಡಿದ್ದೇವೆ ಅಂತೇಳಿ. ನಾವು ಪಾಕಿಸ್ತಾನದ IB ಕ್ರಾಸ್ ಮಾಡಿಲ್ಲ, ನಮ್ಮ ಒಳಗಿಂದಲೇ ನಾವು ಅವರ ಮೇಲೆ ಮಿಸೈಲ್ಸ್ಗಳನ್ನ ಹಾಕಿ ಅಟ್ಯಾಕ್ ಮಾಡಿದ್ದೇವೆ. ರೈಟ್. ಇದರ ಜೊತೆಗೆ ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆ ಸೇರಿದಂತೆ ಲಷ್ಕರ್ ಎ ತೊಯ್ಬಾ ಸೇರಿದಂತೆ ಹಲವು ಉಗ್ರ ಸಂಘಟನೆಗಳು ಈ ಕಂಟ್ರೋಲ್ ರೂಮ್ಗಳನ್ನು ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ವು. ಪಾಕಿಸ್ತಾನ ಒಪ್ಪಲಿ ಬಿಡ್ಲಿ, ಅದು ಜಗಜ್ಜಾಹೀರು. ಪಾಕಿಸ್ತಾನದ ಕೃಪಾಪೋಷಿತ ಸಂಘಟನೆಗಳಿವೆಲ್ಲ, ಅದು ಲಕ್ಸುರಿ ನೀಡ್ತಾ ಫಂಡಿಂಗ್ ನೀಡ್ತಾ ಈ ಎಲ್ಲ ಸಂಘಟನೆಗಳು ಬೆಳಕೊಂಡಿರೋದು, ಅವುಗಳ ಟಾರ್ಗೆಟ್ ಇದ್ದಿದ್ದು ಭಾರತ ಅಂತ. ಈಗ ಆ ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಇಷ್ಟು ದಿನ ಮುಜಾಫರಾಬಾದ್ನಲ್ಲಿ ಕಂಟ್ರೋಲ್ ರೂಮ್ಸ್ ಇದೆ ನೋಡಿ ಅಂತ ಭಾರತ ಕೂಗುತ್ತಾ ಇದ್ರು ಕೂಡ ಪಾಕಿಸ್ತಾನ ಅದನ್ನು ಒಪ್ಕೊಳ್ತಾ ಇರಲಿಲ್ಲ. ಆದ್ರೆ ಈಗ ಭಾರತ ಹೇಳ್ತಾ ಇದೆ, ನಿಮ್ಮ ನೆಲೆ ನಮಗೆ ಗೊತ್ತಿದೆ, ಅಲ್ಲೇ ಬಂದು ಹೊಡಿತೀವಿ ಅಂತ. ನಂಜಪ್ಪ ಸರ್, ಮುಜಾಫರ್ಬಾದ್ ಅವರು POK ಅವರು ಹೆಡ್ ಕ್ವಾರ್ಟರ್ಸ್ ಅದು. ಅಲ್ಲಿ ಅವರು ಮೇನ್ ಟೆರರಿಸ್ಟ್ ಕೋಆರ್ಡಿನೇಷನ್ ಕ್ಯಾಂಪ್ ಅಂತ ಹೇಳ್ತಿದ್ರು. ಅದು ನಮ್ಗೆ ಗೊತ್ತಿತ್ತು. ಅದರ ಮೇಲೆ ನಾವು ಪ್ರಿಸಿಷನ್ ಅಲ್ಲಿ ಅವರ ಇಂಟೆಲಿಜೆನ್ಸ್ ಗೇನ್ ಮಾಡಿ ಅದರ ಮೇಲೆ ಪ್ರಿಸಿಷನ್ ಗೈಡೆಡ್ ಮಿಸೈಲ್ಸ್ ಅನ್ನು ಅದರ ಮೇಲೆ ಹಾಕಿ ಅವ್ರನ್ನ ಡಿಸ್ಟರ್ಬ್ ಮಾಡಿದ್ವಿ. ಇದರಲ್ಲಿ ಏನು ಸಿವಿಲಿಯನ್ ಕ್ಯಾಶುಯಾಲಿಟಿ ಎಲ್ಲ ಹತ್ತಿರ ಇದ್ದವರು ಸ್ವಲ್ಪ 1-2 ಆಗಿರ್ಬೋದು, ಆದರೆ ಮೇನ್ ಕ್ಯಾಶುಯಾಲಿಟಿ ಎಲ್ಲ ಟೆರರಿಸ್ಟ್ಗಳ ಮೇಲೆ ಆಗಿದೆ. ರೈಟ್ ಸರ್, ರೈಟ್. ಆದ್ರೆ ಪಾಕಿಸ್ತಾನಗಳಿಗೆ ನಾವು ಇಂಟರ್ನ್ಯಾಷನಲ್ ಬೌಂಡ್ರಿ ಕ್ರಾಸ್ ಮಾಡಿದವರ ಏನು ಆಕ್ಷನ್ ತಗೊಳ್ತಾರೆ ಇದು ನೋಡ್ಬೇಕು ಇನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.